ಚನ್ನಪಟ್ಟಣವನ್ನು ವಹಿಸಿಕೊಳ್ತಾರೆ, ಕೇಂದ್ರ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ, ಮಂಡ್ಯ ಕೂಡ ರಾಜೀನಾಮೆ ಕೊಡ್ತಾರೆ. ಸುರೇಶ್ ಅವರ ವಿಷಯವಾಗಿ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ. ನಾವು ಈ ರಾಜ್ಯವನ್ನ ಕಟ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನ ಈ ರಾಜ್ಯವನ್ನ ಕಟ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿ ಕೆಲಸವನ್ನು ಮಾಡ್ತಾರೆ. ನಿಖಿಲ್ ಸರ್, ಈಗ ನಿಮ್ಮ ಪಕ್ಷ ಬರೀ ಹಳೆ ಮೈಸೂರು ಭಾಗ ಸಿಗುತ್ತಿದ್ದ ಹಳೆ ಆರೋಪನೆ ಇದೆ, ಹೊಸ ಆರೋಪ ಅಲ್ಲ. ಸರ್, ಡಿ ಕೆ ಸುರೇಶ್ ಅವರು ಮಾತಾಡಿದ್ದಾರೆ, ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಗಳಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅಂತಿಮವಾಗಿ ಚನ್ನಪಟ್ಟಣವನ್ನು ವಹಿಸಿಕೊಳ್ತಾರೆ, ಕೇಂದ್ರ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ, ಮಂಡ್ಯ ಕೂಡ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸುರೇಶ್ ಅವರ ವಿಷಯವಾಗಿ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ. ನಾವು ಈ ರಾಜ್ಯವನ್ನ ಕಟ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನ ಈ ರಾಜ್ಯವನ್ನ ಕಟ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿ ಕೆಲಸವನ್ನು ಮಾಡ್ತಾರೆ. ನಿಖಿಲ್ ಸರ್, ಈಗ ನಿಮ್ಮ ಪಕ್ಷ ಬರೀ ಹಳೆ ಮೈಸೂರು ಭಾಗ ಸಿಗುತ್ತಿದ್ದ ಹಳೆ